ಭಾರತದ ಶತ್ರು ಯಾರು? ಪಾಕಿಸ್ತಾನನ, ಚೀನಾನ ಅಥವಾ? ಸ್ನೇಹಿತರೆ, ಅಮೆರಿಕ ವಾರ್ಷಿಕ ಇಂಟೆಲಿಜೆನ್ಸ್ ವರದಿಯನ್ನ ಹೊರಹಾಕಿದೆ. ಇದರಲ್ಲಿ ತನಗೆ ಯಾವೆಲ್ಲ ರಾಷ್ಟ್ರಗಳಿಂದ ಅಪಾಯ ಇದೆ, ಯಾರೆಲ್ಲ ಚಾಲೆಂಜರ್ಸ್ ಅಂತ ಓಪನ್ ಆಗಿ ಅಮೆರಿಕ ಹೇಳ್ಕೊಂಡಿದೆ. ಯಾವಾಗಲೂ ಹೇಳ್ಕೊಳ್ತಾರೆ, ಮತ್ತೆ ಹೇಳ್ಕೊಂಡಿದೆ. ಅದೇ ರೀತಿ ಭಾರತ ಯಾಕೆ ತನ್ನ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ಅಪಾಯಗಳನ್ನ ಈ ರೀತಿ ಘೋಷಿಸ್ಕೊಳ್ಳಲ್ಲ? ನಾವ್ಯಾಕೆ ನಮ್ಮ ದೊಡ್ಡ ಶತ್ರು ಪಾಕಿಸ್ತಾನ, ಚೈನಾ ಅಂತ ಯಾಕೆ ಹೇಳ್ಕೊಳ್ಳಲ್ಲ? ಭಾರತಕ್ಕೆ ಹೆಚ್ಚು ಅಪಾಯ ಇರುವುದು ಯಾವ ದೇಶದಿಂದ ಹಾಗಾದ್ರೆ? ಪಾಕಿಸ್ತಾನದಿಂದಾನ, ಚೀನಾದಿಂದಾನ? ದೊಡ್ಡಣ್ಣ ಅಮೆರಿಕಾಗೆ ಯಾವ ರಾಷ್ಟ್ರಗಳಿಂದ ಯಾವ ರೀತಿ ಅಪಾಯ ಇದೆ? ಭಾರತಕ್ಕೆ ಎಂತೆಂಥ ಅಪಾಯಗಳಿವೆ? ಭಾರತದ ಭದ್ರತೆ ದೃಷ್ಟಿಯಿಂದ ಮಾಡಬೇಕಾಗಿರೋ ಕೆಲಸಗಳೇನೇನು? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಭಾರತಕ್ಕೆ ಪಾಕಿಸ್ತಾನದಿಂದ ಅಪಾಯನ? ಸ್ನೇಹಿತರೆ, ದೀರ್ಘಕಾಲದಿಂದ ಭಾರತದ ಭದ್ರತೆಗೆ ಪಕ್ಕದ ಪಾಕಿಸ್ತಾನವೇ ದೊಡ್ಡ ಚಾಲೆಂಜ್ ಆಗಿ ಉಳ್ಕೊಂಡಿದೆ. ಭಾರತದ ಶತ್ರು ದೇಶ ಅಂದ್ಕೂಡಲೇ ಫಸ್ಟ್ ಲಿಸ್ಟ್ ಅಲ್ಲಿ ಬರೋದೇ, ಕಣ್ಮುಂದೆ ಬರೋದೇ ಪಾಕಿಸ್ತಾನ. ಅದಕ್ಕೆ ಹಲವು ಕಾರಣಗಳಿವೆ. ಚೀನಾ ನಮಗಿಂತ ದೊಡ್ಡ ರಾಷ್ಟ್ರ ಆದರೂ ಕೂಡ, ಆರ್ಥಿಕವಾಗಿ ನಮಗಿಂತ ತುಂಬಾ ಸ್ಟ್ರಾಂಗ್ ಇದ್ರೂ ಕೂಡ, ಒಂದಷ್ಟು ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ಮತ್ತು ಸೇನಾ ಪಡೆಗಳನ್ನ ಅವರು ಹೊಂದಿದ್ರು ಕೂಡ, ನಾವು ನಮಗಿಂತ ತುಂಬಾ ಗಾತ್ರದಲ್ಲಿ ಚಿಕ್ಕದಾಗಿರೋ, ಎಲ್ಲ ರೀತಿಯಲ್ಲೂ ಕಮ್ಮಿ ಸಾಮರ್ಥ್ಯವನ್ನು ಹೊಂದಿರೋ ಪಾಕಿಗಳನ್ನೇ ಅತಿ ದೊಡ್ಡ ಶತ್ರು ಅಂತ ನೋಡೋಕೆ ಸ್ಟ್ರಾಂಗ್ ರೀಸನ್ಸೇ ಇವೆ. ಮೂರು ಡೈರೆಕ್ಟ್ ಯುದ್ಧಗಳಾಗಿವೆ ಭಾರತ ಮತ್ತು ಪಾಕ್ ನಡುವೆ. ಆಗಾಗ ಸಣ್ಣ ಪುಟ್ಟ ಸಂಘರ್ಷಗಳಂತೂ ಲೆಕ್ಕಕ್ಕೆ ಇಲ್ಲ. 1971 ಭಾರತಕ್ಕೆ ಹೋಲಿಸಿದ್ರೆ ನಾವೇನು ಕಮ್ಮಿ ಇಲ್ಲ ಅಂತಾನೆ ಅನ್ಕೊಂಡಿತ್ತು ಪಾಕಿಸ್ತಾನ. ನಾವು ಈಕ್ವಲ್ ಇದೀವಿ. ಭಾರತದ ಹತ್ರ ಏನಿದೆ? ನಮ್ಮ ಹತ್ರ ಅಮೆರಿಕನ್ ಮೇಡ್ ಶಸ್ತ್ರಾಸ್ತ್ರಗಳಿವೆ, ಡಾಲರ್ ಇದೆ, ಅಮೆರಿಕ ನಮ್ಮ ಫ್ರೆಂಡ್ ಅಂತ ಕುಣಿತಾ ಇತ್ತು. ಆದರೆ 1971 ಬಾಂಗ್ಲಾದೇಶ ಪಾಕಿಸ್ತಾನದಿಂದ ತುಂಡಾಯ್ತಲ್ಲ. ಇಂದಿರಾ ಗಾಂಧಿ ಅವರ ಪೀರಿಯಡ್ನಲ್ಲಿ ಭಾರತ ಯುದ್ಧ ಮಾಡಿ ಪಾಕಿಸ್ತಾನವನ್ನು 2 ಭಾಗ ಮಾಡಿ ಬಿಸಾಕ್ತಲ್ಲ. ಆಗ ಪಾಕಿಸ್ತಾನದ ಅರ್ಧ ಶಕ್ತಿನೇ ಕಿತ್ಕೊಂಡು ಹೋಯ್ತು. ಮೊದಲು ಭಾರತದ ಸುತ್ತಮುತ್ತ ಈ ರೀತಿ ಆವರಿಸ್ಕೊಂಡಿದ್ದ ಪಾಕಿಸ್ತಾನ ಈಗ ಭಾರತದ ಮುಂದೆ ತುಂಬಾ ಸಣ್ಣ ರಾಷ್ಟ್ರ ಆಯ್ತು. ಈಗ ಪಾಕಿಸ್ತಾನ ಭಾರತದ ಮೇಲೆ ಪ್ರಾಕ್ಸಿ ವಾರ್ ಶುರುವಾಯಿತು. ಆಮೇಲೆ ನೇರವಾಗಿ ಹೊಡೆದಾಡಕ್ಕಾಗಲ್ಲ ಅಂತ ಗೊತ್ತಾಗಿ ಪರೋಕ್ಷ ಯುದ್ಧಗಳನ್ನ ಮಾಡೋಕೆ ಶುರು ಮಾಡ್ತು. ಭಯೋತ್ಪಾದಕರನ್ನ ಚೆನ್ನಾಗಿ ಸಾಕ್ತು. ಅವ್ರನ್ನ ಚೂಬಿಟ್ಟು ಭಾರತವನ್ನ ಸಣ್ಣ ಸಣ್ಣ ಚುಚ್ಚಿ ಗಾಯ ಮಾಡಿ ಬ್ಲೀಡ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೆ. ಭಾರತದ ಶತ್ರುಗಳೊಂದಿಗೆ ಕೈ ಜೋಡಿಸೋದು, ಇದನ್ನೆಲ್ಲ ಮಾಡ್ತಾ ಇದೆ. ಅದೇ ರೀತಿ ಭಾರತ ಕೂಡ ತನ್ನ ಮಿಲಿಟರಿ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಖರ್ಚು ಮಾಡ್ತಾ ಬರ್ತಾ ಇದೆ. ಪಾಕಿಸ್ತಾನದ ಪ್ರಾಕ್ಸಿ ವಾರ್ ತಡೆಯೋಕೆ ಅಂತಲೇ ಜಮ್ಮು ಕಾಶ್ಮೀರದಲ್ಲಿ 5 ಲಕ್ಷ ಸೈನಿಕರನ್ನ ನಿಯೋಜಿಸಲಾಗಿದೆ. ಇದೇ ಕಾರಣದಿಂದ ಪಾಕಿಸ್ತಾನದಿಂದಲೇ ಭಾರತಕ್ಕೆ ಹೆಚ್ಚು ಅಪಾಯ ಅಂತ ಭಾರತ ಒಂದು ಸ್ಥಾಪಿತ ಮೈಂಡ್ ಸೆಟ್ ಅನ್ನ ಫಾಲೋ ಮಾಡ್ಕೊಂಡು ಬಂದಿತ್ತು. ಇಲ್ಲಿ ತನಕ ಹಾಗೇ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆಯಾ? ಪಾಕಿಸ್ತಾನಕ್ಕಿಂತಲೂ ಚೀನಾದಿಂದ ಅಪಾಯನ? ಇತ್ತೀಚೆಗಿನ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಪಟ್ಟ ವರದಿಯನ್ನ ಗಮನಿಸಿದ್ರೆ ಈ ನಂಬಿಕೆ ಬುಡಮೇಲಾಗುತ್ತೆ ಸ್ನೇಹಿತರೆ. ಇನ್ನು ತಯಾರಿ ಹಂತದಲ್ಲಿರೋ ರಾಷ್ಟ್ರೀಯ ಭದ್ರತಾ ವರದಿಗಳು ಪಾಕಿಸ್ತಾನಕ್ಕಿಂತ ಚೀನಾದಿಂದಲೇ ಭಾರತದ ರಾಷ್ಟ್ರೀಯ ಭದ್ರತೆಗೆ ಇವಾಗ ಈಗಿನ ಕಾಲದಲ್ಲಿ ಹೆಚ್ಚು ಅಪಾಯ ಅಂತ ಹೇಳ್ತಿವೆ. 1962 ಯುದ್ಧದಲ್ಲಿ ಭಾರತದ ಸೋಲು, ಬಗೆಹರಿಯದ ಗಡಿ ಬಿಕ್ಕಟ್ಟು, ಚೀನಾ ರಕ್ಷಣಾ ಕ್ಷೇತ್ರದ ಮೇಲೆ ಅಮೆರಿಕದ ಲೆವೆಲ್ಗೆ ಸರಿಸಾಟಿಯಾಗಿ ದುಡ್ಡು ಸುರಿದು ಬೆಳೀತಾ ಇರೋದು, ಜೊತೆಗೆ ಆಗಾಗ ಗಡಿಯಲ್ಲಿ ಬಂದು ಭಾರತಕ್ಕೆ ಕಿರಿಕಿರಿ ಮಾಡೋ ಚೀನಾದ ಹ್ಯಾಬಿಟ್, ಇದೆಲ್ಲವನ್ನ ನೋಡಿದಾಗ ಫ್ಯೂಚರ್ನಲ್ಲಿ ಪಾಕಿಸ್ತಾನ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ, ಆದರೆ ಚೀನಾನೇ ದೊಡ್ಡ ಅಪಾಯವಾಗಿ ಕಾಡಬಹುದು ಈ ಸಂಬಂಧ ಸರಿ ಹೋಗಿಲ್ಲ ಅಂದ್ರೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಹೇಳೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿಯ ವೈಷ್ಣೋ ದೇವಿ ಅಮೃತ್ಸರ್ ಕಾಶ್ಮೀರ್ ಟ್ರಿಪ್ ಬಗ್ಗೆ ನೋಡೋಣ. ಆಫರ್ ಪ್ರೈಸ್ ಕೇವಲ 62,700 ರೂಪಾಯಿ. ವಾಘಾ ಬಾರ್ಡರ್, ಗೋಲ್ಡನ್ ಟೆಂಪಲ್, ಪಹಲ್ಗಾಮ್, ಸೋನ್ಮಾರ್ಗ್, ಗುಲ್ಮಾರ್ಗ್, ಶ್ರೀನಗರ ಇಲ್ಲಿಗೆಲ್ಲ ಹೋಗೋದಿರುತ್ತೆ. 7 ನೈಟ್ 8 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದರ್ಶನ ವ್ಯವಸ್ಥೆ, ಎಸಿ ಟ್ರಾನ್ಸ್ಪೋರ್ಟ್, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಸೇರಿರುತ್ತೆ. ಹಾಗೆ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 19 ಮೇ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಚೀನಾ ಭೂಮಿ, ಆಕಾಶ ಮತ್ತು ಸಾಗರ ಎಲ್ಲಾ ಕಡೆಯಿಂದಲೂ ಫೈರ್ ಮಾಡಬಹುದಾದ ಖಂಡಾಂತರ ಮತ್ತು ಕ್ರೂಸ್ ಕ್ಷಿಪಣಿಗಳನ್ನ ಡೆವಲಪ್ ಮಾಡ್ತಾ ಇದೆ, ಮಾಡಿಕೊಂಡಿದೆ. ಕೆಲವೊಂದನ್ನ ಹೈಪರ್ ಸಾನಿಕ್ ವೆಪನ್ ಕೂಡ ಚೀನಾ ಹತ್ರ ಇದೆ ಅಂತ ಹೇಳಲಾಗುತ್ತೆ. ಇದರಲ್ಲಿ ನ್ಯೂಕ್ಲಿಯರ್ ಸಬ್ಮರೀನ್ಗಳು ಕೂಡ ಸೇರಿವೆ ಚೀನಾದ ಘಾತಕ ಅಸ್ತ್ರಗಳ ಪಟ್ಟಿಯಲ್ಲಿ. ಇತ್ತೀಚೆಗೆ ಚೀನಾ ಮತ್ತು ಅಮೆರಿಕ ನಡುವೆ ಸಾಮರ್ಥ್ಯದ ಬಗ್ಗೆ ನಾವು ರಿಪೋರ್ಟ್ ಮಾಡಿದ್ವಿ. ಈ ರಿಪೋರ್ಟ್ ಯಾವ ರೀತಿ ಚೀನಾ ಅಮೆರಿಕವನ್ನ ಸೈಡ್ ಹಾಕ್ತಾ ಇದೆ ಅಂತ ಹೇಳಿ ಅದರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ವಿ. ನೀವು ಆ ರಿಪೋರ್ಟ್ ಅನ್ನು ಚೆಕ್ ಮಾಡಬಹುದು. ಈ ವಿಡಿಯೋ ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ ನಾವು. ಸೈಬರ್ ಮತ್ತು ಸ್ಪೇಸ್ ಕ್ಷೇತ್ರದಲ್ಲೂ ಚೀನಾ ಅಮೆರಿಕಾಗೆ ಚಾಲೆಂಜ್ ಮಾಡ್ತಾ ಭಾರತಕ್ಕಿಂತ ಬಹಳ ಮುಂದಕ್ಕೆ ಓಡ್ತಾ ಇದೆ. 2030 ವೇಳೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲೂ ಪ್ರಾಬಲ್ಯ ಸಾಧಿಸೋ ಟಾರ್ಗೆಟ್ ಹಾಕೊಂಡಿದೆ.
ಪಕ್ಕದಲ್ಲೇ ಇರೋ ಭಾರತಕ್ಕೆ ಇವೆಲ್ಲವೂ ಭದ್ರತೆ ದೃಷ್ಟಿಯಲ್ಲಿ ನಂಬರ್ 1 ಥ್ರೆಟ್ ಆಗುತ್ತೆ. ಜೊತೆಗೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಪಾಲಿಸಿ ಮೂಲಕ, ಮುತ್ತಿನ ಹಾರದ ಪಾಲಿಸಿ ಮೂಲಕ ಚೀನಾ ಭಾರತದ ಸುತ್ತ ಇರೋ ರಾಷ್ಟ್ರಗಳನ್ನ ಅವ್ರ ಪರ ಮಾಡಿಕೊಂಡು ಒಂಥರ ಭಾರತದ ಕುತ್ತಿಗೆಗೆ ಈ ಚೀನಾ ಬೆಂಬಲಿತ ರಾಷ್ಟ್ರಗಳ ಹಾರವನ್ನು ಮಾಡಿ ಟೈಟ್ ಮಾಡಿ ಸುತ್ತೋಕೆ, ಉಸಿರುಗಟ್ಟಿಸೋಕೆ ಅದಕ್ಕೆ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೆಸರಿಟ್ಟು ಪ್ರಯತ್ನ ಪಡ್ತಾ ಇದೆ ಚೀನಾ. ಮಲಕ್ಕಾ ಜಲಸಂಧಿಯಿಂದ ಹಾರ್ನ್ ಆಫ್ ಆಫ್ರಿಕಾದವರೆಗೆ ನೌಕಾನೆಲೆಗಳನ್ನು ಭದ್ರಪಡಿಸ್ಕೊಳ್ತಾ ಇದೆ. ಅಲ್ಲಿರೋ ರಾಷ್ಟ್ರಗಳನ್ನು ಉದ್ದಕ್ಕೂ ತನಗೆ ಬೇಕಾಗೋ ಥರ ಸಾಲ ಕೊಟ್ಟು ಕ್ಲೋಸ್ ಮಾಡ್ಕೊಳ್ತಿದೆ ಚೀನಾಗೆ. ಆ ರೀತಿ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ ಚೈನೀಸ್. ವ್ಯಾಪಾರ ಕ್ಷೇತ್ರದಲ್ಲೂ ಚೀನಾ ವಿಲನ್. ಭಾರತ ಮತ್ತು ಚೀನಾ ನಡುವೆ ವ್ಯಾಪಾರ ಸಂಬಂಧ ಚೆನ್ನಾಗಿದೆ, ಆದರೂ ಭಾರತಕ್ಕೆ ನಿರಂತರವಾಗಿ ಪೆಟ್ಟು ಕೊಡ್ತಾಲೇ ಇದ್ದಾರೆ. ಭಾರತ ಚೀನಾದಿಂದ ಆಮದು ಜಾಸ್ತಿ ಮಾಡ್ಕೊಳ್ತಾ ಇದ್ದು ರಫ್ತು ಕಮ್ಮಿ ಮಾಡ್ತಾ ಇದೆ. ಇದರಿಂದ ಕಳೆದ 20 ವರ್ಷಗಳಿಂದ ಚೀನಾ ಜೊತೆಗೆ ಭಾರತದ ವ್ಯಾಪಾರ ಕೊರತೆ ಹೆಚ್ಚಾಗ್ತಾನೆ ಇದೆ. ಈ ಮೂಲಕ ಭಾರತದ ಆರ್ಥಿಕತೆಗೆ ಚೀನಾ ಡ್ಯಾಮೇಜ್ ಮಾಡ್ತಾ ಬಂದಿದೆ. ಅಂಕಿ ಅಂಶಗಳನ್ನ ಕೆದಕಿ ನೋಡಿದ್ರೆ 2004ರಲ್ಲಿ ಭಾರತ ಚೀನಾದಿಂದ $5.93 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಆಮದು ಮಾಡಿಕೊಂಡಿತ್ತು. ಅದೇ $7.8 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ರಫ್ತು ಮಾಡಿತ್ತು. ಅಂದರೆ ಭಾರತಕ್ಕೆ ಚೀನಾ ಜೊತೆ ವ್ಯಾಪಾರ ಕೊರತೆ ಇರಲಿಲ್ಲ, ಬದಲಿಗೆ ಸರ್ಪ್ಲಸ್ ಇತ್ತು $1.75 ಬಿಲಿಯನ್ ನಷ್ಟು. ಆದರೆ ಈಗ ಸೀನ್ ಚೇಂಜ್ ಆಗಿದೆ. 2024ನೇ ಸಾಲಿನಲ್ಲಿ ಭಾರತ ಚೀನಾಗೆ $14.25 ಬಿಲಿಯನ್ ಮೌಲ್ಯದ ಸರಕನ್ನು ರಫ್ತು ಮಾಡಿದೆ. ಬದಲಿಗೆ $113.45 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. ಈ ಮೂಲಕ ಚೀನಾ ಜೊತೆಗೆ ಭಾರತದ ವ್ಯಾಪಾರ ಕೊರತೆ $99.2 ಬಿಲಿಯನ್ ರೀಚ್ ಆಗಿದೆ. ಚೀನಾದಿಂದ ಹೆಚ್ಚಾಗ್ತಿರೋ ಆಮದು ಭಾರತದ ಉತ್ಪಾದನಾ ವಲಯಕ್ಕೆ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ಭಾರತದ ಜೊತೆಗೆ ನೇರ ಯುದ್ಧಕ್ಕೆ ಇಳಿಯದೇ ಇರಬಹುದು ಅವರು, ಆದರೂ ವ್ಯಾಪಾರದಲ್ಲಿ ದೊಡ್ಡ ಮಟ್ಟದ ಲಾಭ ಮಾಡಿಕೊಂಡು ಚೀನಾ ಖುಷಿಯಾಗಿದೆ. ಯಾವೆಲ್ಲ ವಸ್ತುಗಳು ವಿಪರೀತವಾಗಿ ಚೀನಾದಿಂದ ಚೀಪ್ ಕಾಸ್ಟ್ನಲ್ಲಿ ಬರ್ತಾ ಇದಾವೋ ಆ ಕ್ಷೇತ್ರದಲ್ಲಿ ಭಾರತದ ಉದ್ದಿಮೆ, ಭಾರತದ ಮ್ಯಾನುಫ್ಯಾಕ್ಚರಿಂಗ್ ಎಬಿಲಿಟೀಸ್, ಕೇಪಬಿಲಿಟಿ, ಸಾಮರ್ಥ್ಯ ಬೆಳೆಯೋಕೆ ಆಗಿಲ್ಲ. ಭದ್ರತೆಗೆ ಆಂತರಿಕ ಅಪಾಯವೂ ಇದೆ. ಅರ್ಥಶಾಸ್ತ್ರಜ್ಞರು ದೇಶದ ಭದ್ರತೆಗೆ ಚೀನಾ, ಪಾಕಿಸ್ತಾನ ಅಥವಾ ಯಾವುದೇ ರಾಷ್ಟ್ರಕ್ಕೆ ಹೊರಗಿನಿಂದ ಮಾತ್ರ ಅಪಾಯ ಇದೆ ಅನ್ನೋ ನಂಬಲ್ಲ. ಆಂತರಿಕವಾಗೂ ಕೂಡ ಅಪಾಯಗಳಿರ್ತವೆ ಅಂತ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಕಡಿಮೆ ತಲಾ ಆದಾಯ ಇರೋದು ಒಂದು ಅಪಾಯ, ಜನರಲ್ಲಿ ಸ್ಕಿಲ್ಲೇ ಇಲ್ದಿರೋದು ಕೂಡ ಅಪಾಯ, ನಿರಂತರವಾಗಿ ಹೆಚ್ಚುತ್ತಿರೋ ನಿರುದ್ಯೋಗ ಮತ್ತು ಬಡತನ ಅದು ದೊಡ್ಡ ಅಪಾಯ, ಜೊತೆಗೆ ದೇಶದ ಜನರಲ್ಲಿ ಮೂಲಭೂತವಾದ ಹೆಚ್ಚಾದರೆ ಅದು ಇನ್ನೂ ದೊಡ್ಡ ಅಪಾಯ. ಅದು ಯಾವುದೇ ಧರ್ಮ ಅಥವಾ ಮತವನ್ನು ಫಾಲೋ ಮಾಡೋರ ತಲೆಯಲ್ಲಿ ಹೆಚ್ಚಾಗೋ ಮೂಲಭೂತವಾದ ಫಂಡಮೆಂಟಲಿಸಮ್ ಆಗಿರಬಹುದು, ಅದು ಕೂಡ ದೇಶಕ್ಕೆ ಅಪಾಯ. ಯಾಕಂತ ಹೇಳಿದ್ರೆ ಅಂಥದ್ದು ತಲೆಯಲ್ಲಿ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪ್ರೋಗ್ರೆಸ್ ಆಗೋದನ್ನೆಲ್ಲ ಬದಿಗಿಟ್ಟು ಇದೇ ವಿಚಾರವನ್ನು ಮುಖ್ಯ ಮಾಡಿಕೊಂಡು ಅದರಿಂದಲೇ ಡೋಪಮಿನ್ ಗಳಿಸ್ತಾ ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೆ ಮುಗಿತು ಕತೆ ಆ ರಾಷ್ಟ್ರದ್ದು. ಭಾರತ ತೀರಾ ಕಳಪೇನಿಲ್ಲ, ಒಂದು ಮಟ್ಟಿಗೆ ಆರ್ಥಿಕವಾಗಿ ನಿಧಾನಕ್ಕೆ ಕುಂಟ ಪ್ರಗತಿ ಸಾಧಿಸ್ತಾ ಇದೆ. ಆದರೂ ಕೂಡ ತಲಾ ಆದಾಯ ಚೆಕ್ ಮಾಡಿ ತುಂಬ ಕಮ್ಮಿ ಇದೆ ನಮ್ಮಲ್ಲಿ. ಉಳಿದ ಏಷ್ಯನ್ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದ GDP ಪರ್ ಕ್ಯಾಪಿಟಾ ತುಂಬ ಕಮ್ಮಿ ಇದೆ. ಉದಾಹರಣೆಗೆ ಚೈನಾ ತಗೊಳ್ಳಿ, $13,000 ಇದೆ ಚೀನಾದಲ್ಲಿ GDP ಪರ್ ಕ್ಯಾಪಿಟಾ, ಪ್ರತಿಯೊಬ್ಬ ವ್ಯಕ್ತಿಯ ಕೊಡುಗೆ ದೇಶದ GDPಗೆ. ಆದರೆ ನಮ್ಮಲ್ಲಿ $2,000, $3,000, $3,500 ಅಂತ ನಾವು ಇಲ್ಲೇ ಈ ಒಂದು ಆಸುಪಾಸಲ್ಲೇ ಒದ್ದಾಡ್ತಾ ಇದ್ದೀವಿ. ನಾವಿನ್ನೂ $4,000-5,000 ದಾಟಿಲ್ಲ. ಈ ದೇಶ ನಂಬರ್ 1 ಜನಸಂಖ್ಯೆ ಇರೋ ರಾಷ್ಟ್ರ ನಾವು. ಮತ್ತು ಹೆಂಗೆ ನಮ್ಮ ದೇಶದ ಜನ ಶ್ರೀಮಂತರಾಗೋದು, ಉತ್ತಮ ಜೀವನ ಮಟ್ಟವನ್ನು ಗಳಿಸೋದು, ಆ ಮೂಲಕ ದೇಶ ಅಭಿವೃದ್ಧಿ ಆಗೋದಲ್ವಾ. ದೊಡ್ಡ ಪ್ರಮಾಣದ ಉದ್ಯೋಗ ಸೃಷ್ಟಿಯಾಗಲ್ಲ. ಎಲ್ಲ ಕಾಲೇಜಿಗೆ ಹೋಗ್ತಾರೆ, ಸರ್ಟಿಫಿಕೇಟ್ ಇಟ್ಕೊಂಡು ಆಚೆ ಬರ್ತಾರೆ, ಆದರೆ ದೊಡ್ಡ ಪ್ರಮಾಣದಲ್ಲಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸೇ ಆಗಿರೋದಿಲ್ಲ. ಕೆಲವರು ಆಗಿರ್ತಾರೆ, ಅವ್ರು ವಿದೇಶಗಳಿಗೆ ಹೋಗ್ತಾರೆ. ಉಳಿದವರು ಕೂಡ ಒಂದಷ್ಟು ಜನ ಟಾಪ್ ಟ್ಯಾಲೆಂಟ್, ಟಾಪ್ ಟೈರ್ ಜಾಬ್ಗಳನ್ನ ತಗೊಂಡ್ಬಿಡ್ತಾರೆ. ಉಳಿದಿದ್ದು ಸಣ್ಣ ಪುಟ್ಟ ಜಾಬ್ಗೆ ಕೋಟ್ಯಂತರ ಜನರ ನಡುವೆ ಕಾಂಪಿಟೇಷನ್ ಆಗುತ್ತೆ. 2024ರಲ್ಲಿ ಭಾರತದಲ್ಲಿ ನಿರುದ್ಯೋಗ ದರ 4.9%ನಷ್ಟಿದೆ. ಕೋಟ್ಯಂತರ ಯುವಜನತೆಗೆ ಉದ್ಯೋಗ ಇಲ್ಲ ಅಂತ ಅರ್ಥ. ಸ್ಕಿಲ್ ಹೇಳ್ಕೊಡೋಕೆ ಅಂತ 2015ರಲ್ಲಿ ಸ್ಕಿಲ್ ಇಂಡಿಯಾ ಪ್ರೋಗ್ರಾಮ್ ಶುರು ಮಾಡಲಾಯಿತು. ಆದರೆ 2021ರ ವೇಳೆಗೆ ಅದು 0.2%ನಷ್ಟು ಗುರಿಯನ್ನು ತಲುಪಿತ್ತಷ್ಟೇ. ಟ್ರೈನಿಂಗ್ ಪಡ್ಕೊಂಡವರಲ್ಲೂ ಕೂಡ 21% ಜನರಿಗೆ ಮಾತ್ರ ಕೆಲಸ ಸಿಕ್ಕಿದೆ. ಹೀಗಾಗಿ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು ದೇಶದ ಸ್ಥಿರತೆಗೆ ದೊಡ್ಡ ಅಪಾಯ. ದೊಡ್ಡ ಪ್ರಮಾಣದಲ್ಲಿ ಆರ್ಥಿಕತೆಯನ್ನು ಓಪನ್ ಅಪ್ ಮಾಡಬೇಕು ನಾವು. ಸಿಕ್ಕಾಪಟ್ಟೆ ರೂಲ್ಸ್ಗಳನ್ನು ಹೇರ್ಕೊಂಡು ಈ ಬ್ಯೂರೋಕ್ರಾಟ್ಸ್ ಕೈಲಿ ಪವರ್ ಕೊಟ್ಕೊಂಡು ಬಿಸ್ನೆಸ್ ಮಾಡಬೇಕಂತ ಹೋಗೋರು ಕೂಡ ಅಧಿಕಾರಿಗಳ ಮುಂದೆ ಸಲಾಮ್ ಹೊಡ್ಕೊಂಡು ಕೂರುವಂಥ ಪರಿಸ್ಥಿತಿ ಇದೆ. ಸರಿಯಾಗಿ ಬಿಸ್ನೆಸ್ ಮಾಡೋ ವಾತಾವರಣ ಕೂಡ ಈ ದೇಶದಲ್ಲಿಲ್ಲ. ನಿಜ, ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಚೂರು ಇಂಪ್ರೂವ್ ಆಗಿದೆ. ಸಾಕಾಗಲ್ಲ, ನಾವು ನಿಧಾನ ಪ್ರೋಗ್ರೆಸ್ ಆದರೆ ಸಾಕು. ಇನ್ನೊಂದು 50 ವರ್ಷದಲ್ಲಿ ಒಂಚೂರು ಮಧ್ಯಮ ಆದಾಯದ ರಾಷ್ಟ್ರ ಆದರೆ ಸಾಕು ಅಂದರೆ ಓಕೆ. ನಮಗೆ 2047ನಲ್ಲಿ ವಿಕಸಿತ ಭಾರತ ಆಗಬೇಕು ಅನ್ನೋ ಬಹಳ ದೊಡ್ಡ ಗುರಿಯೆಲ್ಲ ಇಟ್ಕೊಂಡು
ಆಮೆ ಥರ ಹೋದರೆ ಆಗೋದಿಲ್ಲ, ಜಿಂಕೆ ಥರ ಓಡಬೇಕು ನಾವು. ಡ್ರಾಸ್ಟಿಕ್ ಚೇಂಜ್ ಆಗಬೇಕು ನಮ್ಮ ದೇಶದ ಎಕಾನಮಿಯಲ್ಲಿ. ಬಿಸ್ನೆಸ್ ಮಾಡೋಕೆ, ಉದ್ಯೋಗ ಸೃಷ್ಟಿಗೆ ಓಪನ್ ಅಟ್ಮಾಸ್ಫಿಯರ್ ಬೇಕು, ಯಾವುದೇ ಕಿರಿಕಿರಿ ಇಲ್ಲದೆ ಗೌರ್ಮೆಂಟ್ ಕಡೆಯಿಂದ. ಜೊತೆಗೆ ಸ್ನೇಹಿತರೆ, ಕಡೆಯದಾಗಿ ಇನ್ನೊಂದು ಮುಖ್ಯವಾಗಿರೋ ವಿಚಾರ, ಪಾಕಿಸ್ತಾನ, ಚೈನಾ ಅಂತ ಮಾತಾಡೋ ಟೈಮ್ನಲ್ಲಿ ನಾವು ಭಾರತದ ಬಾಹ್ಯ ಶತ್ರುಗಳ ವಿಚಾರಕ್ಕೆ ಬಂದಾಗ ಸ್ವಲ್ಪ ಅಲ್ಲಿ ವಾಪಸ್ ಹೋದ್ರೆ ನಾವು ಅಲ್ಲಿ ಬೇರೆ ಬೇರೆ ಆಗಿ ನೋಡಬೇಕು ಅಂತೇನಿಲ್ಲ. ನಾವು ಅವರಿಬ್ರು ಒಟ್ಟಿಗೆ ಬರೋ ಚಾನ್ಸಸ್ ಕೂಡ ಇದೆಯಲ್ಲ. 2 ಫ್ರಂಟ್ ವಾರ್ ಸಿಚುವೇಶನ್ ಕೂಡ ಇದ್ದೇ ಇರುತ್ತಲ್ಲ ಒಟ್ಟಿಗೆ ಬಂದರೆ. ಎಷ್ಟು ಕ್ಲೋಸ್ ಆಗ್ತಿದ್ದಾರೆ ಅಂದರೆ 2015ರಿಂದ 19ರವರೆಗೆ ಪಾಕಿಸ್ತಾನಕ್ಕೆ ಬೇಕಾದ 81% ಶಸ್ತ್ರಾಸ್ತ್ರಗಳನ್ನು ಚೀನಾನೇ ಸಪ್ಲೈ ಮಾಡಿದೆ. ಪಾಕಿಸ್ತಾನ ನಮ್ಮ ಕಾಶ್ಮೀರದಷ್ಟು ಭಾಗವನ್ನು ಆಕ್ಯುಪೈ ಮಾಡ್ಕೊಂಡು ಕೂತ್ಕೊಂಡಿದೆಯಲ್ಲ, POK ಅಂತ ನಾವು ಕರಿತೀವಲ್ಲ, ಆದರೆ ಒಂದಷ್ಟು ತುಂಡನ್ನು ಇವರ ಅಪ್ಪನ ಮನೆ ಆಸ್ತಿ ಅನ್ನೋ ಥರದಲ್ಲಿ ಚೀನಾಗೂ ಕೂಡ ಬರ್ಕೊಟ್ಟಿದ್ದಾರೆ. ನೀವು ಮ್ಯಾಪ್ನಲ್ಲಿ ನೋಡ್ತಿದ್ದಾರೆ, ಈ ಜಾಗವನ್ನು ಚೀನಾ ಕೊಟ್ಬಿಟ್ಟಿದ್ದಾರೆ ಪಾಕಿಗಳು, ಅವರ ಆಸ್ತಿ ಅನ್ನೋ ಥರದಲ್ಲಿ. ಸೊ ಅಷ್ಟು ಕ್ಲೋಸ್ ಇದ್ದಾರೆ ಅವರು. ನೆಕ್ಸ್ಟ್, ಭಾರತ ಇಡೀ POKನ ವಶಕ್ಕೆ ತಗೋಬೇಕು ಅಂದರೆ ಬರೀ ಪಾಕಿಸ್ತಾನ ಮೇಲೆ ಮಾತ್ರ ಅಲ್ಲ, ಚೀನಾ ಮೇಲೂ ಯುದ್ಧ ಮಾಡಬೇಕಾಗಿ ಬರುತ್ತೆ. ಕೇವಲ ಪಾಕಿಸ್ತಾನ ಚೀನಾ ಕೊಟ್ಟಿರೋ ಜಾಗ ಮಾತ್ರ ಅಲ್ಲ, 1962ನಲ್ಲಿ ಲಡಾಖ್ನ ಅಕ್ಸಾಯ್ ಚೀನ್ ಭಾಗವನ್ನು ಚೈನಾ ವಶಪಡಿಸ್ಕೊಂಡಿದೆ, ಅದು ಕೂಡ ಚೀನಾ ಕಂಟ್ರೋಲ್ನಲ್ಲೇ ಇದೆಯಲ್ಲ ಇನ್ನೂ ಕೂಡ. ಸೊ ಇಬ್ಬರು ಒಟ್ಟಿಗೆ ಬಂದರೆ ಏನು ಅನ್ನೋದಕ್ಕೆ ನಮ್ಮ ಬಳಿ ಇನ್ನೂ ಕೂಡ ಸೀರಿಯಸ್ ಉತ್ತರ ಇದ್ದಂಗಿಲ್ಲ. ಹಾಗಿದ್ರೆ ಅಮೆರಿಕದ ವರದಿಯಲ್ಲಿ ಏನಿದೆ? ವಿಶ್ವದ ದೊಡ್ಡಣ್ಣ ಎನಿಸಿಕೊಂಡಿರೋ ಅಮೆರಿಕ ಪ್ರತಿ ವರ್ಷ ಆನ್ಯುವಲ್ ಥ್ರೆಟ್ ಅಸೆಸ್ಮೆಂಟ್ ಅನ್ನೋ ಹೆಸರಲ್ಲಿ ಇಂಟೆಲಿಜೆನ್ಸ್ ವರದಿಯನ್ನು ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಯಾವ ದೇಶದಿಂದ ಅಮೆರಿಕದ ಭದ್ರತೆಗೆ ಅಪಾಯ ಇದೆ, ದೇಶದ ಒಳಗೆ ಏನೆಲ್ಲ ಅಪಾಯ ಇದೆ, ಅದನ್ನು ವಿಶ್ವದ ಮುಂದೆನೇ ಅವರು ಬಿಚ್ಚಿಡ್ತಾರೆ. ಅದೇ ರೀತಿ ಈ ಸಲವೂ ಅವರು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಓಪನ್ ಆಗಿ ಚೀನಾ ತನ್ನ ರಾಷ್ಟ್ರೀಯ ಭದ್ರತೆಗೆ ಅಪಾಯಕಾರಿ ಅಂತ ಅಮೆರಿಕ ಘೋಷಿಸಿದೆ. ಅದೇ ರೀತಿ ರಷ್ಯಾ, ಚೈನಾ, ಇರಾನ್, ನಾರ್ತ್ ಕೊರಿಯಾ ಇವರೆಲ್ಲ ಸಪರೇಟ್ ಆಗಿನೂ ಒಟ್ಟಾಗಿನೂ ನಮ್ಮನ್ನು ಚಾಲೆಂಜ್ ಮಾಡ್ತಾರೆ. ವಿಶ್ವಾದ್ಯಂತ ಅಮೆರಿಕದ ಹಿತಾಸಕ್ತಿ ಮೇಲೆ ದಾಳಿ ಅಥವಾ ಬೆದರಿಕೆ ಹಾಕ್ತಾ ಇದ್ದಾರೆ. ಅಮೆರಿಕ ಜೊತೆಗೆ ವ್ಯಾಪಾರ, ಹಣಕಾಸು, ಭದ್ರತೆ ವಿಚಾರದಲ್ಲಿ ಸ್ಪರ್ಧೆ ಮಾಡೋಕೆ ಬೇರೆ ಬೇರೆ ದಾರಿ ಹಿಡಿತಾ ಇದ್ದಾರೆ ಅಂತ ವರದಿಯಲ್ಲಿ ಅಮೆರಿಕ ಉಲ್ಲೇಖಿಸಿದೆ. ಈ ದೇಶಗಳೇನು ಅಮೆರಿಕದೊಂದಿಗೆ ನೇರ ಕಾದಾಟಕ್ಕೆ ಇಳಿದಿಲ್ಲ, ಆದರೆ ಕ್ಯಾಂಪೇನ್ ಸೇರಿದಂತೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಅಮೆರಿಕ ಮತ್ತು ಮಿತ್ರ ದೇಶಗಳ ಮೇಲೆ ಸವಾಲನ್ನು ಹಾಕಿ ಅವರು ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಲ್ಲೂ ಚೈನಾ, ರಷ್ಯಾ ದೊಡ್ಡ ಮಟ್ಟದಲ್ಲಿ ನ್ಯೂಕ್ಲಿಯರ್ ಮಿಸೈಲ್ಗಳನ್ನು ಹೊಂದಿದ್ದಾರೆ. ಅಮೆರಿಕದ ಭದ್ರತೆಗೆ ನೇರ ಸವಾಲಾಗಿದ್ದಾರೆ ಅಂತ ಅಮೆರಿಕದ ರಿಪೋರ್ಟ್ ಹೇಳಿದೆ.